ತಂಪು ತಡೆಯುಗಳಿರಲಿ ಒಲವಿನೊರತೆಯು ಎಂದು ಬತ್ತದಿರಲಿ. ಕಸವೆಲ್ಲ ರಸವಾಗಿ ಬಾಳು ನಂದನವಾಗಿ ಸೋದರತೆ ಹೊಳೆಯಾಗಿ ಹರಿದು ಬರಲಿ. ಎಲ್ರಿಗೂ ನಮಸ್ಕಾರ. ನಾನು ಶ್ರೀ ವಸಂತ ಕುಷ್ಟಗಿಯವರ ಹಾಡಿನ ಕೆಲವು ಸಾಲುಗಳೊಂದಿಗೆ ನನ್ನ ಮಾತು ಪ್ರಾರಂಭಿಸ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ಹೇಳಬೇಕು ಅಂದರೆ, ನಾನು ಭಾಳ ಸಂತೋಷದಿಂದ ನಿಮ್ಮ ಎದುರಿಗೆ ನಿಂತಿರೋದು. ನಾನು 3 ಸಲ ಭಾಳ ಅಂತ ಹೇಳಿದೆ. ನನ್ನ ಸಂತೋಷಕ್ಕೆ 3 ಕಾರಣಗಳು. ಮೊದಲನೇದೇನು ಅಂತಂದರೆ, ನನಗೆ ಅಥಣಿಯೊಳಗೆ ಮತ್ತೊಮ್ಮೆ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿರೋದು. ಅಥಣಿ ನನ್ನ ಊರು, ಶಾಲೆ ಕಾಲೇಜು ಗೆಳೆಯರು ಬಂಧು ಬಳಗ ಎಲ್ಲ ಅಥಣಿಯೊಳಗೆ. ಎರಡನೆಯ ಕಾರಣ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಈ ಕಾರ್ಯಕ್ರಮದೊಳಗೆ ಒಂದು ಮಹತ್ವದ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತು. ಕರ್ನಾಟಕ ವಿದ್ಯಾವರ್ಧಕ ಸಂಘ ಬೆಳಿಗ್ಗೆ ಹೇಳಿದ ಹಾಗೆ 134 ವರ್ಷಗಳಿಂದ ಕನ್ನಡಕ್ಕಾಗಿ, ಕನ್ನಡತ್ವಕ್ಕಾಗಿ, ಕನ್ನಡಿಗರಿಗಾಗಿ ಶ್ರಮಿಸ್ತಾ ಬಂದಿರುವಂತಹ ಒಂದು ದೊಡ್ಡ ಸಂಸ್ಥೆ. 3ನೇ ಕಾರಣ ಏನು ಅಂತಂದರೆ, ನನಗೆ ಬಹಳ ಪ್ರೀತಿಯಾದ ಅನಿಸಿರುವಂತಹ ಒಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತು. ವಿಷಯ ಕನ್ನಡ ಮರಾಠಿ ಬಾಂಧವ್ಯ, ಕನ್ನಡ ಮರಾಠಿ ಬಿಡಿಸಲಾಗದ ನಂಟು ಅಂತ. ಕನ್ನಡ ಮತ್ತು ಮರಾಠಿ ಈ 2 ಶಬ್ದಗಳನ್ನು ಕೇಳಿದಾಗ, ಒಳನಾಡು ಅಂತ ನಾವು ಯಾವ ಭಾಗಕ್ಕೆ ಕರ್ನಾಟಕದೊಳಗೆ ಹೇಳ್ತೀವೋ, ಅಥವಾ ದಕ್ಷಿಣ ಕರ್ನಾಟಕ ಅಂತ ನಾವು ಯಾವುದನ್ನು ಹೇಳ್ತೀವೋ, ಅಲ್ಲಿ ಸಾಮಾನ್ಯವಾಗಿ ಜನರಿಗೆ ಮನಸ್ಸಿನೊಳಗೆ ಬರುವಂಥ ಚಿತ್ರಣ ಅಂತಂದರೆ ವಿರೋಧ, ಸಂಘರ್ಷ, ವೈಮನಸ್ಸು, ಜಗಳ, ದಬ್ಬಾಳಿಕೆ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಬಹುಶಃ ಬೆಳಗ್ಗಿನಿಂದ ನಾವೇನು ಮಾತುಗಳನ್ನು ಕೇಳುತ್ತಾ ಬಂದವೋ ಅದರೊಳಗೂ ಕೂಡ ನನಗಂತೂ ಸ್ವಲ್ಪ ಅದೇ ಛಾಯೆ ಕಂಡಿತು. ಆದರೆ ಗಡಿನಾಡಿನ ನಾವಿವತ್ತು ಇಲ್ಲಿ ಮಾತಾಡ್ತಾ ಇರೋದರಿಂದ, ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದರಿಂದ, ನಾನು ಈ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಮಹಾರಾಷ್ಟ್ರದ ಗಡಿಯೊಳಗಿರುವಂಥ ನಾವು ಬೇರೆ ಒಂದು ವಾಸ್ತವವನ್ನು ನಾವು ನೋಡ್ತಾ ಇದ್ದೀವಿ, ಬಾಳ್ತಾ ಇದ್ದೀವಿ ಅನ್ನೋ ಮಾತನ್ನು ನಾನು ಮೊದಲಿಗೆ ಹೇಳ ಬಯಸ್ತೀನಿ. ಆಸ್ಕರ್ ವೈಲ್ಡ್ ಅನ್ನುವಂತಹ ಒಬ್ಬ ಪ್ರಸಿದ್ಧ ಲೇಖಕನ ಒಂದು ಮಾತದೆ. ಆಸ್ಕರ್ ವೈಲ್ಡ್ ವ್ಯಂಗ್ಯೋಕ್ತಿಗಳಿಗೆ ಬಹಳ ಪ್ರಸಿದ್ಧನಾದಂಥ ವ್ಯಕ್ತಿ. ಅವನೊಂದು ಮಾತು ಹೇಳ್ತಾನೆ ಒಂದು ಕಡೆ, ಅಮೇರಿಕಾ ಆ್ಯಂಡ್ ಇಂಗ್ಲೆಂಡ್ ಆರ್ 2 countries divided by the same language. ಅಮೇರಿಕಾ ಮತ್ತು ಇಂಗ್ಲೆಂಡ್ ಇವೆರಡೂ ಒಂದೇ ಭಾಷೆಯಿಂದ ವಿಭಜಿತವಾಗಿರುವಂಥ 2 ರಾಷ್ಟ್ರಗಳು ಅಂತ. ಅದರೊಳಗಿರುವಂಥ ವ್ಯಂಗ್ಯ ಅದೇ ರೀತಿ ನಮ್ಮ ಇವತ್ತಿನ ಇಲ್ಲಿಯ ವಾಸ್ತವ ಏನು ಅಂದರೆ, ದಕ್ಷಿಣ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕ ಇವು ಒಂದೇ ಸಂಸ್ಕೃತಿಯಿಂದ ವಿಭಜಿಸಲ್ಪಟ್ಟಿರುವಂಥ 2 ಪ್ರದೇಶಗಳು ಅಂತ. ದಕ್ಷಿಣ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕ, ಅದರೊಳಗೂ ಈ ಗಡಿ ಭಾಗ ಉತ್ತರ ಕರ್ನಾಟಕ ಅಂತ ನಾವು ಹೇಳುವಾಗ ಉತ್ತರ ಕನ್ನಡ ಜಿಲ್ಲೆ, ಬೆಳಗಾವಿ, ವಿಜಾಪುರ, ಬಾಗಲಕೋಟ ಈ ಎಲ್ಲ ಜಿಲ್ಲೆಗಳಲ್ಲೂ ಇರುವಂಥ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಮೂಡಿ ಬಂದಿರುವಂಥ ಸಂಸ್ಕೃತಿ. ದಕ್ಷಿಣ ಮಹಾರಾಷ್ಟ್ರದ ಕೊಲ್ಹಾಪುರ, ನಿಪ್ಪಾಣಿ, ಕೊಲ್ಹಾಪುರ, ಸಾಂಗ್ಲಿ ಈ ಜಿಲ್ಲೆಗಳ ಸಂಸ್ಕೃತಿ ಇವೆರಡೂ ಒಂದೇ ಸಂಸ್ಕೃತಿ, ಭಾಷೆಗಳು ಮಾತ್ರ ಬೇರೆ ಬೇರೆ. ನಂಟು ಎಂಥದ್ದು? ಅದಕ್ಕಿಂತ ಮೊದಲು ಬಹಳ ಸಂಕ್ಷಿಪ್ತವಾಗಿ ನಾವು ಭಾಷೆ ಹೇಗೆ ರೂಪುಗೊಳ್ಳುತ್ತದೆ, ಯಾಕೆ ಒಂದು ಪ್ರದೇಶದೊಳಗೆ ವಿಶಿಷ್ಟವಾದಂತಹ ಶಬ್ದ ಭಂಡಾರವನ್ನು ರಚಿಸಿಕೊಂಡು ಬಿಟ್ಟು ಒಂದು ಭಾಷೆ ಹೇಗೆ ರೂಪುಗೊಳ್ಳುತ್ತದೆ, ಹೇಗೆ ಬೆಳೀತದೆ, ಮಹಾರಾಷ್ಟ್ರ ಅನ್ನುವಂಥ ಪ್ರದೇಶದೊಳಗೆ ಯಾಕೆ ಮರಾಠಿ ಅನ್ನುವಂಥ ಒಂದು ಭಾಷೆ ಬೆಳೀತದೆ, ಕರ್ನಾಟಕ ಅನ್ನುವಂಥ ಪ್ರದೇಶದೊಳಗೆ ಯಾಕೆ ಕನ್ನಡ ಅನ್ನುವಂಥ ಒಂದು ಭಾಷೆ ರೂಪುಗೊಳ್ಳುತ್ತದೆ. ನಮಗೆ ಗೊತ್ತು, ಕನ್ನಡ ಅನ್ನುವಂಥದ್ದು ಸುಮಾರು ಹೆಚ್ಚು ಕಡಿಮೆ 2000 ವರ್ಷಗಳ ಇತಿಹಾಸ ಇರುವಂಥ ಭಾಷೆ.
ಆದರೆ ಮರಾಠಿ ಇತ್ತೀಚಿನದು, ಸುಮಾರು 1000 ವರ್ಷದಷ್ಟು ಇತಿಹಾಸ ಇರುವಂಥ ಭಾಷೆ ಅಂತ. ಭೌತಿಕ ಪರಿಸರ ಅಂತ ಅನ್ನೋದು ನೆಲ, ನೀರು, ಗಾಳಿ, ಮಣ್ಣು, ಬೆಳೆಗಳು ಹಾಗೂ ಅಲ್ಲಿರುವಂಥ ಆಡಳಿತ ಅದು ಭಾಷೆಯನ್ನು ರೂಪಿಸ್ತಾ ಹೋಗ್ತದೆ. ನಾವು ಕರ್ನಾಟಕದೊಳಗೆ ಹೇಗೆ ಬಯಲು ಸೀಮೆ, ಅರೆಮಲೆನಾಡು, ಮಲೆನಾಡು ಮತ್ತು ಕರಾವಳಿ ಅಂತ ಭೂಪ್ರದೇಶಗಳನ್ನು ನೋಡ್ತೀವೋ, ಅದೇ ರೀತಿ ಭಾಷೆ ಕೂಡ ಭೌತಿಕವಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಿಧಾನವಾಗಿ ಬದಲಾಗ್ತಾ ಹೋಗ್ತದೆ. ಬೆಳಗಿನ ಗೋಷ್ಠಿಯೊಳಗೆ ಡಾಕ್ಟರ್ ಮರೇಗುದ್ದಿ ಅವರು ಬಹಳ ಮೌಲಿಕವಾದಂಥ ಮಾತುಗಳನ್ನು ಹೇಳಿದರು. ಅವರಿಗೆ ಸಮಯ ಕಡಿಮೆ ಆಯಿತು. ಪ್ರತಿ 4 ಹರದಾರಿಗಳಿಗೆ ಭಾಷೆ ಬದಲಾಗುವಂಥ ಒಂದು ವಾಸ್ತವ ಇತ್ತು. ಅದನ್ನು ಹಿಂದಿನ ತಲೆಮಾರಿನವರು ರೂಪಿಸಿದ್ರು, ಬಾಳಿದ್ರು, ಆನಂದ ಪಡ್ತಾ ಇದ್ರು. ಆದರೆ ಯಾವಾಗ ಭಾಷಾವಾರು ಪ್ರಾಂತಗಳಂತ ಮಾಡ್ಕೊಂಡಿವೋ, ಇದು ಕರ್ನಾಟಕ, ಇದು ಮಹಾರಾಷ್ಟ್ರ ಅಂತ ನಾವು ರಾಜಕೀಯ ಗೆರೆಗಳನ್ನು ಎಳೆದಿವೋ, ಆವಾಗ ಎಲ್ಲಿಯೋ ನಾವು ಈ ಒಂದು ವೈಮನಸ್ಸಿಗೆ ಹೆಚ್ಚು ಅನುಕೂಲಕರವಾದಂಥ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಿಕೊಂಡ್ವಿ. ಅದಕ್ಕಿಂತಲೂ ಮೊದಲು ಈ ಥರದ ವೈಮನಸ್ಸು, ಈ ಥರದ ವಿರೋಧ ಇರಲಿಲ್ಲ. ನಮ್ಮದು ಎಷ್ಟು ಒಡನಾಟದ, ಎಷ್ಟು ಬಿಡಿಸಲಾಗದ ನಂಟಿನ ಭಾಷೆಯಾಗಿದ್ವು ಅಂತ ನಾನು ಹೇಳ್ತೀನಿ. ಎಲ್ಲಿ ಮರಾಠಿ ಕ್ರಮೇಣ ಕಡಿಮೆಯಾಗಿ ಎಲ್ಲಿ ಕನ್ನಡ ರೂಪುಗೊಳ್ತದೆ, ಅಥವಾ ನಾವು ದಕ್ಷಿಣದಿಂದ ಉತ್ತರಕ್ಕೆ ಹೋಗೋದಾದರೆ ಎಲ್ಲಿ ಕನ್ನಡ ಕಡಿಮೆಯಾಗಿ ಮರಾಠಿ ಆಗ್ತದೆ, ಇದು ಬಹಳ ವಿಚಿತ್ರವಾದಂತಹ ಸಂಶೋಧನಾ ಯೋಗ್ಯವಾದಂಥ ವಿಷಯ. ನಾನು 2 ನಿದರ್ಶನಗಳನ್ನು ಮಾತ್ರ ಕೊಡ್ತೀನಿ. ಗಡಿ ಭಾಗದ ಈ ಕನ್ನಡ ಮರಾಠಿ ಅನ್ನೋದು ಹೇಗಿರ್ತದೆ ಅಂತ, ಗಡಿ ಭಾಷೆ ಅಂತ. ಒಬ್ಬ ಹೇಳೋ ಮಾತಿದು, ನಿನ್ನೆ ದುಪಾರಿ 2 ವಾಸ್ತಾ ಕಾಗವಾಡದಿಂದ ಪವಣ್ಯ ಬಂದ, ಜೇವಣ ಅಂತ ಕೇಳಿದೆ, ಝಾಲಯ್ ಅಂದ. ನೋಡಪ್ಪ ನಿನ್ನ ತಂಗಿ ವಾಂಗಿ ಭಾತ ಮತ್ತು ಪೂರಣಕೋಳಿ ಮಾಡ್ಯಾಳ ಅಂತಂದೆ. ಬರ್ ಅಂತ ಕುಂತ ಬಿಟ್ಟ ಊಟಕ್ಕೆ. ಇದು ಒಂದಾದರೆ, ಇನ್ನೊಂದಂತೂ ನಾನು ಭಾಳ ಸಣ್ಣಂದಿನಿಂದ ಕೇಳ್ತಾ ಬಂದಂಥ ಒಂದು ಮಾತು, ಅದು ಶೇರ್ಬಾಳದ ಕಡೆ ಜನ ಮಾತಾಡುವಂಥ ಕನ್ನಡ ಅಥವಾ ಮರಾಠಿ ಅಂತ. ಆ ಮಾತೇನಂತಂದರೆ, ಮಳಿ ಮಳೆಗಾಲಾचा दिवस सण पोरीचं काम कळस कळस म्हणजे कसं कळसायचं ಅಂತ. ಇದು ನಾಮಪದ ಯಾವುದೋ, ಕ್ರಿಯಾಪದ ಯಾವುದೋ, ಯಾವುದು ಕನ್ನಡವೋ, ಯಾವುದು ಮರಾಠಿಯೋ, ಇಷ್ಟು ಬಿಡಿಸಲಾಗದ ರೀತಿಯೊಳಗೆ ಈ ಭಾಷೆಗಳು ಒಂದರೊಳಗೆ ಒಂದು ಹೊಕ್ಕು ಬಿಟ್ಟಾವೆ. ಮಳಿ ಮಳೆಗಾಲಾचं दिवस सण पोरीचं काम कळस कळस म्हणजे कसं कळसायचं. ಇದರೊಳಗೆ ವೈರುಧ್ಯ ಎಲ್ಲಿ ಬಂತು, ವೈಮನಸ್ಸು ಎಲ್ಲಿ ಬಂತು? ಸಾವಿರಾರು ವರ್ಷಗಳಿಂದ ಗಡಿನಾಡಿನ ಜನರು ತಮಗೆ ಸರಿ ಅನ್ನಿಸುವಂಥ ರೀತಿಯೊಳಗೆ ಭಾಷೆಯನ್ನು ಪ್ರಯೋಗ ಮಾಡ್ತಾ ಬಂದಾರ, ಬಳಸ್ತಾ ಬಂದಾರ, ಬೆಳೆಸ್ತಾ ಬಂದಾರ. ಭಾಷೆ ಅಂತ ಅನ್ನೋದು ಯಾವಾಗಲೂ ಅತ್ಯಂತ ಪ್ರಜಾಪ್ರಭುತ್ವವಾದಂಥ ಸಂಗತಿ ಅನ್ನೋದನ್ನು ನಾವು ನೆನಪಿನಲ್ಲಿ ಹೊಡೆಯೋದು. ಯಾವುದೇ ರಾಜರಾಗಲಿ, ಮಹಾರಾಜರಾಗಲಿ, ಸಮ್ರಾಟರಾಗಲಿ, ಸರ್ವಾಧಿಕಾರಿಗಳೇ ಆಗಲಿ, ಭಾಷೆಯ ಮೇಲೆ ಅಂಕುಶವನ್ನು ಇಡಲಿಕ್ಕೆ ಸಾಧ್ಯ ಇಲ್ಲ. ಭಾಷೆ ಅಂತ ಅನ್ನೋದು ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವಂಥ ಒಂದು ಸಂವಹನ. ಸುಮ್ಮನೆ ಉದಾಹರಣೆಗೆ ಹೇಳೋದಾಯಿತು ಅಂತಂದರೆ, ಅಕ್ಕಪಕ್ಕದೊಳಗಿರುವಂಥ ಆಜುಬಾಜು ಇರುವಂತಹ ಮನೆಯ ಜನರು ನಿಮ್ಮ ಮನೆಯ ಮೆಕ್ಕು ನಮ್ಮ ಮನೆಗೆ ಬಂದು ಒಂದು ಪಿಲಿ ಹಿಡ್ಕೊಂಡು ಹೋಯಿತು ಅಂತ ಹೇಳಿದರೆ, ನಿಮ್ಮ ಮನೆಯ ಮೆಕ್ಕು ನಮ್ಮ ಮನೆಗೆ ಬಂದು ಒಂದು ಪಿಲಿ ಹಿಡ್ಕೊಂಡು ಹೋಯಿತು, ಇದು ಸರಿಯೋ ತಪ್ಪು ಅಂತ ನಿರ್ಧಾರ ಮಾಡುವವರು ಯಾರು? ಆ ನಿರ್ಧಾರ ಮಾಡುವಂಥ ಹಕ್ಕನ್ನು ಯಾರಿಗೆ ಕೊಡಲಾಗ್ತದೆ? ಅಲ್ಲಿ ಯಾವ ಹಕ್ಕು ಇಲ್ಲ, ಯಾರೂ ಅದನ್ನು ನಿರ್ಧಾರ ಮಾಡುವಂಗಿಲ್ಲ. ಆ ಮೆಕ್ಕು ಮತ್ತು ಪಿಲಿ ಅನ್ನುವಂಥ ಶಬ್ದಗಳು ಪರಸ್ಪರರಿಗೆ ಅರ್ಥವಾದವು. ಅಲ್ಲಿ ಏನು ಸಾಧನೆ ಮಾಡಬೇಕಾಗಿತ್ತು, ಏನು ವ್ಯವಹಾರ ನಡಿಬೇಕಾಗಿತ್ತು, ಏನು ಉದ್ದೇಶ ಪೂರೈಕೆ ಆಗಬೇಕಾಗಿತ್ತು, ಅದು ಆಗಿ ಹೋಗಿಬಿಡ್ತು. ಇದೇ ರೀತಿ ಗಡಿ ಭಾಗದೊಳಗೆ ಕನ್ನಡ ಮತ್ತು ಮರಾಠಿಗಳ ನಡುವೆ ಅನೂಚಾನವಾಗಿ ಒಂದು ಕೊಡು ತಗೊಳ್ಳುವಿಕೆ, ವಿನಿಮಯ ನಡೆದದ್ದೇ ಅದೇ. ಸುಮ್ಮನೆ ಪ್ರಾತಿನಿಧಿಕವಾಗಿ ನಾವು ಸಾಹಿತ್ಯದ ವಿಷಯಕ್ಕೆ ಬಂದಾಗ ಬೆಳಿಗ್ಗೆ ಪ್ರಾರಂಭ ಆಗಿದ್ದೇ ಬೇಂದ್ರೆಯವರ ಹೆಸರಿನಿಂದ. ಬೇಂದ್ರೆಯವರು
ರಂಶ್ರೀ ಮುಗಳಿಯವರು, ಯಶವಂತ ಚಿತ್ತಾಲರು, ಜಯಂತ್ ಕೈಕಿಣಿಯವರು, ಇವರು ಕನ್ನಡಕ್ಕೂ ಸಲ್ಲುವವರು, ಮರಾಠಿಗೂ ಸಲ್ಲುವವರು. ಅದೇ ರೀತಿ ನಾವು ಸಂಗೀತಕ್ಕೆ ಬಂದರೆ ಸವಾಯಿ ಗಂಧರ್ವ್ ಆಗಿರ್ಬೋದು, ಭೀಮಸೇನ್ ಜೋಶಿ ಆಗಿರ್ಬೋದು, ಗಂಗೂಬಾಯಿ ಹಾನಗಲ್ ಅವರಾಗಿರ್ಬೋದು, ಅಮೀರ್ ಬಾಯಿ ಕರ್ನಾಟಕಿ ಆಗಿರ್ಬೋದು. ಇವರನ್ನು ನಾವು ಇವರು ಕರ್ನಾಟಕ, ಇವರು ಕನ್ನಡದವರು, ಇವರು ಮರಾಠಿಯವರು ಅಂತ ವಿಭಜಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಈ ಎರಡೂ ಪ್ರದೇಶಗಳ ಸತ್ವವನ್ನು ಹೀರಿಕೊಂಡು ಅವರು ಎತ್ತರಕ್ಕೇರಿದವರು. ಎಲ್ಲಿಯೋ ನಾವು ಈ ರಾಜಕೀಯ ಗೆರೆಗಳನ್ನು ಮಾತ್ರ ನೋಡಿ, ಸೀಮಾ ರೇಖೆಗಳನ್ನು ಮಾತ್ರ ಅನ್ವಯಿಸಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟು ಇವೆರಡೂ ಬೇರೆ ಬೇರೆ ಅಂತ ಹರಿಲಿಕ್ಕೆ ನೋಡ್ತೀವಿ ನಾವು. ಆದರೆ ಈ ಗಡಿ ಭಾಗದ ಭಾಷೆ ಅದು ಜನರ ಜೀವಾಳದ ಭಾಷೆ ಆದಾಗ, ನಾನು ಹೇಳಿದ ಹಾಗೆ ಜನರು ತೀರ ಅಕ್ಷರ ಕಲಿಯಲಾರದವರು, ಅವರು ಯಾವ ರೀತಿ ಭಾಷೆಯನ್ನು ಬಳಸ್ತಾ ಹೋಗ್ತಾರೋ ಆವಾಗ ನಾವು ಅದನ್ನು ಸಾಂಸ್ಕೃತಿಕವಾಗಿ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸಾಮಾಜಿಕವಾಗಿ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ವ್ಯಾವಹಾರಿಕವಾಗಿ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಭಾವನಾತ್ಮಕವಾಗಿ ಅಂತೂ ಬೇರ್ಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಪರಸ್ಪರ ನಂಟು ಇರುವಂಥ ಭಾಷೆಗಳಿವೆ. ಮರಾಠಿಯ ಶ್ರೇಷ್ಠ ಲೇಖಕ ಚಿಂತಕ ಪೂಲ ಅಂತೆ ಪ್ರಸಿದ್ಧರಾದಂಥ ಪೂಲ ದೇಶಪಾಂಡೆ ಅವರು ಹೇಳಿರುವಂಥ ಒಂದು ಮಾತು, ಈ ಕನ್ನಡ ಮರಾಠಿ ಎನ್ನುವಂಥ ಜಗಳ ಅದಲ್ಲ, ನೀವು ಎಷ್ಟೇ ಜಗಳ ಆಡಿದರೂ ಅದು ಕೊನೆಗೂ ಮುಗಿಬೇಕಾಗಿದ್ದು ಒಂದು ಆತ್ಮೀಯವಾದಂಥ ವಾತಾವರಣದೊಳಗೆ ವ್ಯವಸ್ಥಿತವಾದಂಥ ಚರ್ಚೆಯ ಮೂಲಕ ಮಾತ್ರ ಅಂತ. ಕನ್ನಡಕ್ಕೆ ನಾವು ಶಾಶ್ವತವಾಗಿ ಋಣಿಯಾಗಿರಬೇಕು. ಯಾಕೆಂದರೆ ಕನ್ನಡ ನಮಗೆ ಅಣ್ಣ, ಅಪ್ಪ, ಅಕ್ಕ ಮತ್ತು ತಾಯಿ ಈ 4 ಶಬ್ದಗಳನ್ನು ಕೊಟ್ಟಿದ್ದದೆ. ಇವುಗಳನ್ನು ತೆಗೆದು ನಾವು ಮರಾಠಿಯನ್ನು ಯಾವತ್ತೂ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಬಿಡಿಸಲಾಗದ ನಂಟು ಕನ್ನಡ ಮತ್ತು ಮರಾಠಿ ಅಂತ. ಇವತ್ತು ಈ ಭಾಷೆಯ ಕೊಡುತಗೊಳ್ಳುವಿಕೆ ಅಂತ ನಾವೇನು ನೋಡ್ತೀವೋ ಇದು ಸತತವಾಗಿ ಯಾವ ಭಾಷೆಗಳು ಜೀವಂತ ಭಾಷೆಗಳೋ ಅಂತಹ ಭಾಷೆಗಳು ಮುಖಾಮುಖಿ ಆದಾಗ ಅವುಗಳ ನಡುವೆ ಕೊಡುತಗೊಳ್ಳುವಿಕೆ ಅಂತ ಅನ್ನೋದು ನಿರಂತರವಾಗಿ ನಡೀತಾ ಇರ್ತದೆ ಅಂತ. ನಾವು ಕೆಲವರಾದರೂ ಕೇಳಿರ್ಬೋದು, ಇವತ್ತು ಕುಂದಾಪುರ ಕನ್ನಡ ಅನ್ನುವಂಥದ್ದೇ ಒಂದು ಬಹಳ ಪ್ರಸಿದ್ಧ ಕನ್ನಡ ಆಗಿಬಿಟ್ಟಿದ್ದದೆ. ಈ ಕುಂದಾಪುರದ ಸುತ್ತಮುತ್ತಲಿನ ಜನರು ಬಹಳ ವಿಶಿಷ್ಟವಾದಂತಹ ಒಂದು ತಮ್ಮದೇ ಆದಂತಹ ಉಚ್ಚಾರದ ಶಬ್ದ ಭಂಡಾರದ ಭಾಷೆಯನ್ನು ರೂಪಿಸ್ಕೊಂಡ್ಬಿಟ್ಟು ಇವತ್ತು ಕುಂದಾಪುರ ಕನ್ನಡ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತಾರೆ. ಅದರದೇ ಒಂದು ಶಬ್ದಕೋಶವನ್ನೇ ಅವರು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಾರೆ. ಇವತ್ತು ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ದಾವಣಗೆರೆ ಅಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ಗಳ ನಡುವಿನ ಈ ಒಂದು ಸಮನ್ವಯದಿಂದಾಗಿ ಕಂಗ್ಲೀಷ್ ಅನ್ನುವಂಥ ಒಂದು ಭಾಷೆ ರೂಪುಗೊಳ್ತಾ ಇರೋದನ್ನು ನಾವು ನೋಡ್ತೀವಿ. ಬಹುಶಃ ನಾವೆಲ್ಲರೂ ಇವತ್ತು ಅದೇ ಒಂದು ಮಾರ್ಗದೊಳಗಿದ್ದೀವಿ. ಹೆಚ್ಚಾಗಿ ಇಂಗ್ಲೀಷ್ ಮೂಲದ ಶಬ್ದಗಳನ್ನು ನಾವು ನಮ್ಮ ದಿನನಿತ್ಯದ ಆಡು ಮಾತುಗಳನ್ನು ಬಳಸ್ತಾ ಇದ್ದೀವಿ. ಹೆಚ್ಚು ಕಂಗ್ಲೀಷ್ ಆಗ್ತಾ ಹೊರಟಿದ್ದೀವಿ ನಾವು. ಆದರೆ ಅದು ಯಾವಾಗ ನಮಗೆ ತಪ್ಪು ಅನಿಸೋದಿಲ್ವೋ, ಇಲ್ಲಿ ಗಡಿ ಭಾಷೆಗೆ ಬಂದಾಗ ಮಾತ್ರ ನಾವು ಕನ್ನಡದ ಮೇಲೆ ಮರಾಠಿಯ ದಬ್ಬಾಳಿಕೆ ನಡೆದಿದ್ದದೆ ಅಂತ ಎಲ್ಲಿಯೋ ಒಂದು ರೀತಿಯ ವಿಷಾದದೊಳಗೆ ನಾವು ಬಂದುಬಿಡ್ತೀವಿ. ಹಲವು ಕಾರಣಗಳಿಗಾಗಿ ದಬ್ಬಾಳಿಕೆ ಅಂತ ಅನ್ನೋದು ರಾಜಕೀಯ ಪ್ರೇರಿತವಾಗಿ ನಡೀತಾ ಇರ್ಬೋದು. ಆದರೆ ಹಳ್ಳಿಗಳೊಳಗೆ ಜೀವನ ಮಾಡುವಂಥ ಜನರೊಳಗೆ ಇಂತಹ ಯಾವುದೇ ಇದು ಕನ್ನಡ, ಇದು ಮರಾಠಿ ಅನ್ನುವಂಥ ಆ ರೀತಿಯ ವಿಭಜನೆ, ಆ ರೀತಿಯ ಒಂದು ಪ್ರತ್ಯೇಕತೆ ಇರೋದೇ ಇಲ್ಲ. 1956ರ ಒಳಗೆ ಅಲ್ಲಿಯ ತನಕವು ಕರ್ನಾಟಕ ಅಥವಾ ಆವಾಗೇನು ಮೈಸೂರು ರಾಜ್ಯ ಅಂತ ಸ್ಥಾಪನೆ ಆಯಿತು, ಅದು ಸ್ಥಾಪನೆ ಆಗುವ ಮೊದಲು ಉತ್ತರ ಕರ್ನಾಟಕದ ಈ ಭಾಗಕ್ಕೆ ಗುರುತ್ವಾಕರ್ಷಣ ಕೇಂದ್ರವಾಗಿದ್ದು ಪುಣೆ ಮತ್ತು ಮುಂಬೈ. ಶಿಕ್ಷಣಕ್ಕಾಗಲಿ ಉದ್ಯೋಗಕ್ಕಾಗಲಿ ಹಲವು ಸಂಬಂಧಗಳಿಗಾಗಿ ಇಲ್ಲಿಯ ಜನರು ಹೋಗ್ತಾ ಇದ್ದದ್ದು ಪುಣೆ ಮತ್ತು ಮಹಾರಾಷ್ಟ್ರದ ಕಡೆಗೆ, ನೋಡ್ತಾ ಇದ್ದದ್ದು ಆ ಕಡೆಗೆ. 1956ರ ನಂತರ ಈ ಭಾಗ ಎಲ್ಲವೂ ಮೈಸೂರು ಅಥವಾ ನಂತರದ ಕರ್ನಾಟಕ ರಾಜ್ಯ ಅಂತ ಆದಾಗ, ಯಾವಾಗ ಬೆಂಗಳೂರು ನಮ್ಮ ಆಡಳಿತದ ಕೇಂದ್ರ ಆಯಿತು ಆವಾಗ ಗುರುತ್ವಾಕರ್ಷಣ ಶಕ್ತಿ ಆ ಕಡೆ ವಾಲಿತು. ಹೀಗಾಗಿ ಇವತ್ತು ನಾವು
ಹೆಚ್ಚು ಹೆಚ್ಚು ಈ ಪ್ರದೇಶಗಳಲ್ಲಿ ಕನ್ನಡ ಹೆಚ್ಚಾಗ್ತಾ ಇರೋದನ್ನು ನೋಡ್ತೀವಿ. ನನ್ನ ತಾಯಿಯ ತವ್ರ ಮನೆ ನಿಪ್ಪಾಣಿ ಹತ್ರ ಅಕ್ಕೋಳ ಅನ್ನುವಂಥ ಒಂದು ಹಳ್ಳಿ. ನಮ್ಮ ತಾಯಿ ಕನ್ನಡ ಮರಾಠಿಯವಳು. ಮದುವೆ ಆಗೋ ತನಕ, ಮದುವೆ ಆಗಿ ಗಂಡನ ಮನೆಗೆ ಬರೋ ತನಕನೂ ಅವಳಿಗೆ ಒಂದೇ ಒಂದು ಶಬ್ದ ಕನ್ನಡವೂ ಬರ್ತಿರಲಿಲ್ಲ. ಗಂಡನ ಮನೆಗೆ ಬಂದ ಮೇಲೆ, ಅತ್ತಿ ಮನೆಗೆ ಬಂದ ಮೇಲೇ ಅವಳು ಕನ್ನಡ ಕಲಿತದ್ದು. ನಾವು ಯಾವಾಗ ಬ್ಯಾಸಗಿ ಸೂಟಿ ಒಳಗೆ ಅಜ್ಜಿ ಮನೆಗೆ ಹೋಗ್ತಿದ್ವೋ ಅದು ಎಲ್ಲವೂ ಮರಾಠಿಮಯವಾಗಿದ್ದಂತಹ ಪ್ರದೇಶ ಅದು. ಆದರೆ ಈಗ 50 ವರ್ಷಗಳ ನಂತರ ಆಡಳಿತದ ಕೇಂದ್ರ ಬೆಂಗಳೂರು ಆಗಿರೋದ್ರಿಂದ, ಆಡಳಿತದ ಪ್ರಭುತ್ವದ ಭಾಷೆ ಕನ್ನಡ ಆಗಿರೋದ್ರಿಂದ ಅಲ್ಲಿ ಕನ್ನಡ ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತೀವಿ. ಇದು ನಿರಂತರವಾಗಿ ನಡೀತಾನೆ ಹೋಗುವಂಥ ಸಂಗತಿ. ಹಾಗಾಗಿ ಇವೆರಡನ್ನೂ ಬೇರೆ ಬೇರೆ ಅಂತ ನೋಡದೆ, ವಿರೋಧಿಗಳಾಗಿ ಅಂತ ನೋಡದೇನೆ, ಇವು ಪರಸ್ಪರ ಸ್ನೇಹಮಯವಾದಂತಹ ರೀತಿಯಲ್ಲಿಯೇ ಸೃಷ್ಟಿಯಾಗಿ ಬಂದಿರುವಂತಹ ಮತ್ತು ಮುಂದೆಯೂ ಇದೇ ರೀತಿಯ ಸಂಬಂಧದೊಳಗೆ ಹೋಗಬೇಕಾದಂತಹ, ಬಾಳಬೇಕಾದಂಥ ಭಾಷೆಗಳು ಅನ್ನೋದನ್ನು ನಾವು ನೋಡ್ತೇವೆ. ಕನ್ನಡ ಜಾಗೃತಿ ಅಂತ ನಾವು ಮಾತಾಡೋದು, ನಾನು ಸಂಪೂರ್ಣವಾಗಿ ಆ ಒಂದು ವಿಷಯವನ್ನು ಒಪ್ತೀನಿ. ಆದರೆ ಕನ್ನಡ ಜಾಗೃತಿ ಅಂತ ಅನ್ನೋದು ಮರಾಠಿ ವಿರೋಧ ಆಗಬೇಕಾಗಿಲ್ಲ. ಮರಾಠಿ ವಿರೋಧ ಮಾಡುವ ಮೂಲಕ ನಾವು ಹೆಚ್ಚಿನದೇನನ್ನು ಸಾಧಿಸೋದಿಲ್ಲ ಹೊರತು ಸ್ವಾರ್ಥದ ಬೇಳೆ ಬೇಯಿಸಿಕೊಳ್ತಾ ಇರುವಂಥ ರಾಜಕಾರಣಿಗಳಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಹೊರತು ಇದು ಯಾವತ್ತೂ ಬಗೆಹರಿಯುವಂಥ ಸಂಗತಿ ಅಲ್ಲ. ನಾವು ಭಾಷೆಗಳನ್ನು, ಜನಸಮುದಾಯಗಳನ್ನು, ಅವರ ಭಾವನೆಗಳನ್ನು ಈ ರೀತಿ ಹರಿದು ಬಾಳಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ನಮ್ಮ ಬಳಗದೊಳಗೇ, ಎಲ್ಲರ ಬಳಗದೊಳಗೂ ಈಗ ವಾಟ್ಸಪ್ ಗುಂಪುಗಳಾಗಿದ್ದಾವೆ. ನಮ್ಮ ಮನೆತನದ್ದು, ನಮ್ಮ ಬಳಗದ್ದು. ನಮ್ಮ ಅಜ್ಜ ಅಜ್ಜಿಯ ಹೆಸರಿನೊಳಗೂ ನಾವೊಂದು ಬಳಗ ಮಾಡ್ಕೊಂಡಿದ್ದೀವಿ. ಅದರೊಳಗೆ ಅರ್ಧಕ್ಕರ್ಧ ಜನ ಮಹಾರಾಷ್ಟ್ರದೊಳಗಿರುವವರಿದ್ದಾರೆ, ಇನ್ನು ಅರ್ಧ ಜನ ಕರ್ನಾಟಕದೊಳಗಿರುವವರಿದ್ದಾರೆ. ದಿನಾಲೂ ವಿನಿಮಯ ನಡೀತಾನೆ ಇರ್ತದೆ. ಬೇರೆ ಬೇರೆ ಸಂಗತಿಗಳ ಬಗ್ಗೆ ವಿನಿಮಯ ನಡೀತಾ ಇರ್ತದೆ. ಯಾರೋ ಮರಾಠಿ ಒಳಗೆ ಪೋಸ್ಟ್ ಹಾಕ್ತಾರೆ, ಯಾರೋ ಕನ್ನಡದೊಳಗೆ ಪೋಸ್ಟ್ ಹಾಕ್ತಾರೆ. ಏನೂ ಸಮಸ್ಯೆ ಇಲ್ಲದೆ ಸಂಗತಿಗಳು ನಡೀತಾ ಇರ್ತವೆ. ಮದುವೆಗೆ ಕೂಡ್ತೀವಿ, ಮತ್ತೊಂದು ಯಾವುದೋ ಸಂದರ್ಭದೊಳಗೆ ನಾವು ಎಲ್ಲ ಬಳಗದವರು, ಸಂಬಂಧಿಕರು ಸೇರ್ತೀವಿ. ಮರಾಠಿ ಒಳಗೆ ಮಾತಾಡುವವರು ಮರಾಠಿ ಮಾತಾಡ್ತಾರೆ, ಕನ್ನಡದೊಳಗೆ ಮಾತಾಡುವವರು ಕನ್ನಡದೊಳಗೆ ಮಾತಾಡ್ತಾರೆ. ಸಂಬಂಧಗಳು ಮಾತ್ರ ಅಂದಿಗೆ ಇಂದಿಗೆ ಅಷ್ಟೇ ಗಟ್ಟಿಯಾಗಿ ಮುಂದುವರಿತವೆ. ಹಾಗಾಗಿ ಈ ಕನ್ನಡ ಮತ್ತು ಮರಾಠಿ ಅಂತ ಅನ್ನೋದು ಇವು ವಿರೋಧಿಗಳು ಅನ್ನುವ ಈ ದೃಷ್ಟಿಕೋನವನ್ನು ತೆಗೆದು ಹಾಕಿಬಿಡ್ಬೇಕು ನಾವು ಅಂತ. ಒಂದು ಸಣ್ಣ ಅದು ಕಥೆ ಬಹುಶಃ ಕಾಲ್ಪನಿಕವೂ ಇದ್ದಿರಬಹುದು. ಒಂದು ದಿವಸ ಒಂದು ಟ್ರೇನಿನೊಳಗೆ ಒಂದು ಟ್ರೇನು ಹೊರಟಿರ್ತದೆ, ಒಂದು ಸ್ಟೇಷನ್ನಿಗೆ ಬಂದು ನಿಲ್ತದೆ. ನಿಂತಾಗ ಒಂದು 4 ಮಕ್ಕಳು ಆ ಡಬ್ಬಿಯೊಳಗೆ ಹತ್ತಿ ಬಂದುಬಿಡ್ತಾರೆ. ಅದರ ಹಿಂದೆ ಒಬ್ಬ ಪುರುಷ, ಸುಮಾರು ಒಂದು 40-45 ವರ್ಷದ ಪುರುಷ ಬರ್ತಾನೆ. ಅವನು ಬಂದವನೇ ಕಿಟಕಿ ಕಡೆ ಸೀಟ್ ಹಿಡ್ಕೊಂಡು ಬಿಟ್ಟು ಕಿಟಕಿ ಕಡೆನೇ ನೋಡ್ತಾ, ಹೊರಗೆ ನೋಡ್ತಾ ಕೂತ್ಕೊಂಡ್ಬಿಡ್ತಾನೆ. ಡಬ್ಬಿಯೊಳಗೆ ಮೊದಲೇ ಇದ್ದವರು ಒಂದು 6-8 ಜನ ಇರ್ತಾರೆ. ಅವ್ರು ತಪ್ಪಾಡಿಗೆ ತಾವು ಪತ್ರಿಕೆ ಓದ್ತಾನೋ ಮತ್ತೊಂದೇನೋ ಮಾಡಿಕೊಂಡು ಮೌನವಾಗಿ ಶಾಂತವಾಗಿ ಕೂತಿರ್ತಾರೆ. ಈ 4 ಮಕ್ಕಳೇನು ಬರ್ತಾರೋ ಅವರು ಬಂದ ತಕ್ಷಣವೇ ತಮ್ಮ ನಡುವೆ ಮಾತು, ಕಿತ್ತಾಟ, ಆಟ, ಜಗಳ, ಜೋರಾಗಿ ಮಾತು ಇದೆಲ್ಲವನ್ನು ಶುರು ಮಾಡಿಬಿಡ್ತಾರೆ. ಮೊದಲಿದ್ದಂತಹ ಪ್ರವಾಸಿಗರಿಗೆ ಇದರಿಂದ ಸ್ವಲ್ಪ ಕಿರಿಕಿರಿ ಅನ್ನಿಸ್ಲಿಕ್ಕೆ ಶುರು ಮಾಡ್ತಾರೆ. ಏನಪ್ಪ ಈ ಹುಡುಗರು, ಇವ್ರಿಗೆ ಸಂಸ್ಕಾರವೇ ಇಲ್ಲವಲ್ಲ, ಇಷ್ಟ್ಯಾಕೆ ಗದ್ದಲ ಹಾಕ್ಲಿಕ್ಕತ್ತಾರ. ಅವ ಅಪ್ಪ ಅಂತ ಬಂದು ಕೂತವನು, ಅವನು ಇವ್ರ ಕಡೆ ನೋಡ್ತಾನೂ ಇಲ್ಲ, ಇವ್ರಿಗೇನು ಹೇಳ್ತಾನೂ ಇಲ್ಲ, ನಮಗಿಷ್ಟು ಸಮಸ್ಯೆ ಆಗ್ಲಿಕ್ಕತ್ತಿದ್ದದೆ ಅಂತ. 2 ನಿಮಿಷ ಆಗ್ತದೆ, 5 ನಿಮಿಷ ಆಗ್ತದೆ, 10 ನಿಮಿಷ ಆಗ್ತದೆ. ಮಕ್ಕಳ ತಕರಾರು, ಮಕ್ಕಳ ಜಗಳ ಹೆಚ್ಚಾಗ್ತಾ ಹೋಗ್ತಾವೆ. ಕೊನೆಗೆ ಒಬ್ಬ ಪ್ರವಾಸಿಗ, ಒಬ್ಬ ಪಯಣಿಗ ಅವನ ಕಿಟಕಿಯಿಂದ ಹೊರಗೆ ನೋಡ್ತಾ ಕೂತಂತಹ ಆ ಅಪ್ಪನಿಗೆ ಹೆಗಲಿಗೆ ಕುಟ್ಟಿ, ಅಲ್ಲಪ್ಪ ಮಕ್ಕಳು ನಿಮ್ಮ ಇಷ್ಟು ಗದ್ದಲ ಹಾಕ್ಲಿಕ್ಕತ್ತಾರ, ನಮಗಿಷ್ಟು ಸಮಸ್ಯೆ ಮಾಡ್ಲಿಕ್ಕತ್ತಾರ, ಸ್ವಲ್ಪ ಅವ್ರಿಗೆ ಬುದ್ಧಿ ಮಾತು ಹೇಳಬಾರ್ದ ನೀನು, ಅವ್ರನ್ನ ಸುಮ್ಮನೆ ಕೂಡಿಸ್ಲಿಕ್ಕೆ ಆಗೋದಿಲ್ವ ನಿನಗೆ ಅಂತ ಕೇಳ್ತಾರೆ. ಆವಾಗ ಆ ಕಿಟಕಿಯಿಂದ ಹೊರಗೇ ನೋಡ್ತಾ ಇದ್ದಂಥ ವ್ಯಕ್ತಿ ತಕ್ಷಣಕ್ಕೆ ಒಂದು ರೀತಿಯ ನಿದ್ದೆಯಿಂದ ಹೊರಗೆದ್ದವನಿಗೆ, ಅಯ್ಯೋ ನನಗೆ ಗೊತ್ತೇ ಆಗಲಿಲ್ಲ, ಇವತ್ತಷ್ಟೇ ಅವ್ರ ತಾಯಿ ತೀರ್ಕೊಂಡ್ಲು, ನಾವು ಈಗಷ್ಟೇ ಆ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ವಾಪಸ್ ಬರ್ಲಿಕ್ಕತ್ತೀವಿ ಅಂತ. ಹೀಗೆ ಹೇಳಿದ ತಕ್ಷಣ ಹಳೆಯ ಪ್ರವಾಸಿಗರಿಗೆ, ಅಯ್ಯೋ ಪಾಪ ಅನಾಥ ಮಕ್ಕಳಲ್ಲ ಇವರು,
ಇವು ಗದ್ದಲ ಮಾಡ್ತಾವ, ಮಾಡಲಿ ಬಿಡ್ರಿ, ತಾಯಿಯನ್ನು ಇವತ್ತೇ ಕಳ್ಕೊಂಡಿರುವಂಥ ಮಕ್ಕಳಿವು, ತಬ್ಬಲಿ ಮಕ್ಕಳು ಅನ್ನುವಂಥ ಒಂದು ಭಾವನೆ ಬಂದ್ಬಿಡ್ತದೆ. ಇಲ್ಲಿ ಘಟಿಸುವಂಥದ್ದೇನು ಅಂತಂದರೆ, ವಾಸ್ತವ ಗೊತ್ತಾದ ಬಳಿಕ ನಮ್ಮ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗಿಬಿಡುವಂಥ. ಮೊದಲು ನೋಡ್ತಾ ಇದ್ದದ್ದು ಗದ್ದಲ ಮಾಡ್ತಾ ಇದ್ದಂತಹ, ಜೋರಾಗಿ ಕಿರುಚಾಟ ಮಾಡ್ತಾ ಇದ್ದಂಥ ಮಕ್ಕಳು. ಆದರೆ ಸತ್ಯ ಗೊತ್ತಾದ ಬಳಿಕ ಅಯ್ಯೋ ಪಾಪ ಇವು ತಬ್ಬಲಿ ಮಕ್ಕಳು, ನೋಡುವ ದೃಷ್ಟಿಕೋನ ಬದಲಾಗ್ತದೆ. ನಾನು ಹೇಳ ಬಯಸೋದೇನು ಅಂತಂದರೆ, ಇವತ್ತು ನಾವು ಕನ್ನಡ ಮತ್ತು ಮರಾಠಿ ಇವುಗಳನ್ನು ಪರಸ್ಪರ ಬೇರೆ ಬೇರೆ ಧ್ರುವಗಳ ನೆಲೆಯಲ್ಲಿ ಇಟ್ಟು ನೋಡುವುದು ಬೇಡ. ಗಡಿ ಭಾಗದೊಳಗೆ ಇವು ನೂರಾರು ವರ್ಷಗಳಿಂದ ಪರಸ್ಪರ ಹೆಣೆದುಕೊಂಡಿರುವಂಥ ಭಾಷೆಗಳು, ಯಾವತ್ತೂ ಬಿಡಿಸಲಾಗದ ನಂಟಿನೊಳಗಿರುವಂಥ ಭಾಷೆಗಳು. ಆ ದೃಷ್ಟಿಕೋನದಿಂದ ನೋಡಿದಾಗ ನಮಗೆ ಆ ಭಾಷೆಯ ಚೆಲುವು ಗೊತ್ತಾಗ್ತದೆ, ಆ ಭಾಷೆಯ ಚಂದ ಗೊತ್ತಾಗ್ತದೆ. ಮೊದಲಿಗೇನೆ ನಮ್ಗೆ ಅರ್ಥ ಆಗಲಿಕ್ಕಿಲ್ಲ. ನಾನು ಹೇಳಿದ್ದ ಆ ಮಾತಿದೆಯಲ್ಲ, ನಿನ್ನೆ ದುಪಾರಿ 2 ವಾಸ್ತಾ ಕಾಗವಾಡದಿಂದ ಪೌಣ್ಯ ಬಂದ, ಜೇವಣ ಅಂತ ಕೇಳಿದೆ, ಝಾಲಯ್ ಅಂದ. ನಿಮ್ಮ ತಂಗಿ ವಾಂಗಿ ಭಾತ್ ಮತ್ತು ಪೂರಣಪೋಳಿ ಮಾಡ್ಯಾಳ ಅಂತಂದೆ, ಪರ್ ಅಂತ ಕೂತ ಬಿಟ್ಟ. ಒಳನಾಡಿನ ಕನ್ನಡಿಗರಿಗೆ ಇದರೊಳಗಿಂದ ಕೆಲವು ಭಾಷೆಗಳು ಅರ್ಥ ಆಗಲಿಕ್ಕಿಲ್ಲ. ಅರ್ಥ ಆಗದೇ ಇರೋ ಕಾರಣಕ್ಕಾಗಿ ಆ ಭಾಷೆ ಚಂದ ಅಂತ ನಾವೇನು ಹೇಳ್ತೀವೋ, ಆ ಚೆಲುವು ಅಂತ ಏನು ಹೇಳ್ತೀವೋ, ಅದರೊಳಗಿರುವಂಥ ಆ ಆತ್ಮೀಯತೆ, ಆ ಪ್ರೀತಿ ಏನಿದೆಯೋ ಅದು ಗೊತ್ತಾಗಲಿಕ್ಕಿಲ್ಲ. ಆದರೆ ಅದು ಆ ಪ್ರದೇಶದ ಜನರ ಸಮಸ್ಯೆ ಹೊರತು ಈ ಯಾವ ಜನ ಇದನ್ನು ಆಡ್ತಾ ಇದ್ದಾರೋ, ದಿನನಿತ್ಯ ಈ ರೀತಿಯ ಭಾಷೆಯನ್ನು ಬಳಸ್ತಾ ಇದ್ದಾರೋ, ಇದು ಅವರು ತಪ್ಪಲ್ಲ. ಈ ವಿಷಯ ನಮಗೆ ತಮಿಳುನಾಡು ಮತ್ತು ಕರ್ನಾಟಕದ ಗಡಿಯೊಳಗೂ ನಾವು ಇದನ್ನೇ ನೋಡ್ತೀವಿ. ಆಂಧ್ರ ಮತ್ತು ಅಥವಾ ಇವತ್ತಿನ ತೆಲಂಗಾಣ ಮತ್ತು ಕರ್ನಾಟಕದ ಗಡಿಯೊಳಗೂ ನಾವು ಇದೇ ವಿಷಯವನ್ನು ನೋಡ್ತೀವಿ. ಎಲ್ಲಿ ಕೊಂಕಣಿ ನಮಗೆ ಬರ್ತದೋ ಅಲ್ಲಿಯೂ ಕೂಡ ಇದೇ ರೀತಿಯ ಆದಾನ ಪ್ರದಾನ ನಡೆಯುವಂಥದ್ದನ್ನು ನೋಡ್ತೀವಿ ನಾವು. ಇವತ್ತು ಅಥಣಿ ಅಂತ ಪ್ರದೇಶದೊಳಗೆ ನಾವು ಎಷ್ಟು ಶಬ್ದಗಳನ್ನು ಬಳಸ್ತೀವಿ. ನಾನು ಸುಮ್ಮನೆ ಒಂದು ಸಣ್ಣ ಪಟ್ಟಿ ಮಾಡಿದೆ, ತೀರಾ ಕಡಿಮೆ ಅವಧಿಯೊಳಗೆ. ದೀಡ್, ದೋನ್, ಅಡೀಚ್ ಅನ್ನುವಂಥ ಶಬ್ದಗಳಾಗಿರ್ಬೋದು, ಲಾವಣಿ, ತೋಡ್ನಿ ಈ ಶಬ್ದಗಳಾಗಿರ್ಬೋದು, ಪಾವಣ್ಯ, ವಾಟ್ನಿ, ಮಿಸಳ್, ಶಾಣ್ಯ, ಖತ್ ಅಥವಾ ಖತ ಇಂತಹ ನೂರಾರು ಶಬ್ದಗಳನ್ನು ನಾವು ಇಲ್ಲಿಯ ಗಡಿ ಭಾಗದ ಜನರು ಬಳಸ್ತಾರೆ, ದಿನಾಲೂ ಬಳಸ್ತಾರೆ. ನೀವು ಮೂಲಕ್ಕೆ ಹೋದರೆ ಅದು ಕನ್ನಡದ್ದೋ ಮರಾಠಿದೋ ಹೇಳಲಿಕ್ಕೆ ಬಾರದಂಥ ಒಂದು ಇದಕ್ಕೆ ಹೋಗ್ತೀವಿ ನಾವು, ಒಂದು ಬಿಂದುವಿಗೆ ಹೋಗಿ ತಲುಪ್ತೀವಿ ನಾವು. ಹಾಗಾಗಿಯೇ ಭಾಷೆ ಅಂತನ್ನೋದು ಜನರು ತಮ್ಮ ಅವಶ್ಯಕತೆಗಳಿಗಾಗಿ ತಮಗೆ ಸರಿ ಅನಿಸಿದಂತಹ ರೀತಿಯೊಳಗೆ ಬಳಸ್ತಾ ಹೋಗ್ತಾರೆ. ಅಲ್ಲಿ ವ್ಯಾಕರಣವೂ ಮುಖ್ಯ ಆಗೋದಿಲ್ಲ, ಉಚ್ಚಾರವೂ ಮುಖ್ಯ ಆಗೋದಿಲ್ಲ. ನಾವು ಶಿಷ್ಟ ಭಾಷೆ ಅಂತ ರೂಪಿಸಿಕೊಳ್ಳುವಾಗ, ಗ್ರಾಂಥಿಕವಾಗಿ ನಾವು ವ್ಯವಹಾರ ಮಾಡಬೇಕಾದಾಗ ಮಾತ್ರ ನಮಗೆ ಈ ರೀತಿಯ ಒಂದು ಪರಿಶುದ್ಧತೆ ಬೇಕಾಗ್ತದೆ. ಮಂಡ್ಯದ ಕನ್ನಡದ ಬಗ್ಗೆ ನಾವು ಎಲ್ಲರೂ ಹಾಸ್ಯ ಮಾಡ್ತಾ ಇರ್ತೀವಿ ಸಾಕಷ್ಟು ಸಲ. ಅವರಿಗೆ ಅ ಮತ್ತು ಹ ಎರಡರ ನಡುವಿನ ಸ್ಪಷ್ಟ ಉಚ್ಚಾರ ಗೊತ್ತಾಗೋದಿಲ್ಲ. ಒಂದು ಬಹಳ ಎಲ್ರಿಗೂ ಗೊತ್ತಿರುವಂಥ ಒಂದು ಶಬ್ದ ಯಾವುದು ಅಂದರೆ ಆದರ ಮತ್ತು ಹಾದರ ಅಂತ. ನಾವು ಆದರ ಅಂತ ಹೇಳುವುದನ್ನು ಅವ್ರು ಹಾದರ ಅಂತ ಉಚ್ಚಾರ ಮಾಡ್ತಾರೆ, ಹ ಉಚ್ಚಾರ ಮಾಡ್ತಾರೆ. ನಾವು ಶಿಷ್ಟ ಭಾಷೆಯ ಹಿನ್ನೆಲೆಯಿಂದ ನೋಡಿದ್ದಾದರೆ ಅದು ತಪ್ಪು ಅಂತ ನಾವು ಹೇಳ್ತೀವಿ. ಆದರೆ ಮಂಡ್ಯದ ಪ್ರದೇಶದೊಳಗೆ ಅವರು ಎಲ್ಲ ವಿಷಯಗಳಿಗೂ ಇದೇ ರೀತಿಯ ಒಂದು ಉಚ್ಚಾರಣೆಯನ್ನು ರೂಪಿಸ್ಕೊಂಡು ಬಿಟ್ಟಾರೆ. ಹಾಗಾಗಿ ಅದು ತಪ್ಪು ಅಲ್ಲ. ಪ್ರಜಾಪ್ರಭುತ್ವದ ನೆಲೆಯಿಂದ ನೋಡಿದಾಗ ನಾವು ಯಾಕೆ ಈ ಗಡಿ ಭಾಷೆ ಉಚ್ಚಾರಣೆಯನ್ನು, ವ್ಯಾಕರಣವನ್ನು ಮತ್ತು ಶಬ್ದ ಭಂಡಾರವನ್ನು ಪ್ರಜಾಪ್ರಭುತ್ವದ ನೆಲೆಯೊಳಗೆ ನೋಡಬೇಕು ಅಂತನ್ನೋದಕ್ಕೆ ಮುಖ್ಯ ಕಾರಣ ಅಂತಂದರೆ, ಇದು ಮಾತ್ರ ಕನ್ನಡ ಅನ್ನುವಂಥದ್ದು ಒಂದು ಗಟ್ಟಿಯಾದಂಥ ಚೌಕಟ್ಟು ಹಾಕೊಂಡ್ಬಿಟ್ವಿ ಅಂತಂದರೆ ಆವಾಗ ನಾವು ಗಡಿನಾಡಿನ ಜನರಿಗೆ ದೊಡ್ಡ ಅನ್ಯಾಯ ಮಾಡ್ತೀವಿ. ಗಡಿನಾಡಿನ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಏನು ಸಾಧನೆ ಮಾಡಬೇಕಾಗ್ತದೋ ಅದಕ್ಕೆ ಒಂದು ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ಹಾಗಾಗಿ ಇವತ್ತು ನಾವು ಬೇರೆಯೇ ಒಂದು ದೃಷ್ಟಿಕೋನದಿಂದ ಈ ವಿಷಯವನ್ನು ನೋಡಬೇಕು. ಹಾಗೂ ಯಾವ ರೀತಿ ಕುಂದಾಪುರ ಅಂತನೋ ಕನ್ನಡವನ್ನು ಅವರು ರೂಪಿಸ್ಕೊಂಡ್ರು,
ಗಡಿನಾಡಿನ ಕನ್ನಡ, ಅಥವಾ ನಾನು ಕನ್ನಡ ಅಂತಲೂ ಹೇಳೋದು ಸರಿಯಾಗಲಿಕ್ಕಿಡ, ಗಡಿನಾಡಿನ ಕನ್ನಡ ಮರಾಠಿ, ಈ ಒಂದು ಭಾಷೆಯನ್ನು ಅಥವಾ ಕನ್ನಡದ ಉಪಭಾಷೆಯನ್ನು ನಾವು ಬೇರೆ ಒಂದು ದೃಷ್ಟಿಕೋನದಿಂದ ನೋಡಿ ಈ ಭಾಷೆಯೊಳಗೆ ಪ್ರಚಲಿತ ಇರುವಂತಹ ಬಹುಶಃ ಮರಾಠಿ ಮೂಲದ ಶಬ್ದಗಳನ್ನು, ನಾನು ಮರಾಠಿ ಅಂತ ಅನ್ನೋದು 1000 ವರ್ಷದ ಹಿಂದೆ ರೂಪುಗೊಂಡಂತಹ ಭಾಷೆ ಅಂತ ಹೇಳಿದೆ. ಮರಾಠಿಯೊಳಗೆ ಅಧಿಕೃತವಾಗಿ ಮೊಟ್ಟ ಮೊದಲು ರಚಿತಗೊಂಡಂತಹ ಸಾಹಿತ್ಯ ಕೃತಿ ಅಥವಾ ಕಾವ್ಯ ಅಂತಂದರೆ ಅದು ಜ್ಞಾನೇಶ್ವರ ಅವರ ಜ್ಞಾನೇಶ್ವರಿ ಅನ್ನುವಂಥ ಪುಸ್ತಕ. ಕನ್ನಡದ ಸಂಶೋಧಕರು ಆ ಜ್ಞಾನೇಶ್ವರಿ ಒಳಗೆ 1/3 ಸುಮಾರು 30% ಶಬ್ದಗಳು ಅವು ಕನ್ನಡ ಮೂಲದ ಶಬ್ದಗಳು ಅಂತ ಹೇಳಿದರು. ಇವುಗಳನ್ನು ಹೇಗೆ ಬೇರ್ಪಡಿಸ್ತೀರಿ ಅಂತ. ಧಾರವಾಡದೊಳಗೆ ನಾನು ಮೊದಲಿಗೆ ಹೋದಾಗ ಸುಮಾರು 30-35 ವರ್ಷಗಳ ಹಿಂದೆ ಹೋದಾಗ ಕೀರ್ತಿನಾಥ್ ಕುರ್ತಕೋಟಿ ಅವರಿದ್ದರು. ಅವರು ನನಗೆ ಹೇಳಿದ ಮಾತೇನಂತಂದರೆ, ಭಾರತ ಜಗತ್ತಿಗೆ ಕೊಟ್ಟಂತಹ 3 ಶ್ರೇಷ್ಠ ಕವಿಗಳು, ಒಬ್ಬ ಕಬೀರ, ಒಬ್ಬ ಜ್ಞಾನೇಶ್ವರ, 3ನೇವನು ಅಲ್ಲಮ ಪ್ರಭು ಅಂತ. ಈ ಜ್ಞಾನೇಶ್ವರನ ಜ್ಞಾನೇಶ್ವರಿಯೊಳಗೆ 30% ಕನ್ನಡ ಭಾಷೆಗಳು, ಕನ್ನಡ ಮೂಲದ ಶಬ್ದಗಳಿವೆ ಅಂತಂದಾಗ ಈ ಕನ್ನಡ ಮತ್ತು ಮರಾಠಿಯನ್ನು ಬೇರೆ ಬೇರೆ ಹೇಗೆ ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಇವತ್ತು ನಾವು ಈ ಕನ್ನಡ ಮತ್ತು ಮರಾಠಿ ಬಾಂಧವ್ಯವನ್ನು, ಅದರೊಳಗಿರುವಂಥ ಆ ಸಾಮರಸ್ಯವನ್ನು, ಅದರೊಳಗಿರುವಂಥ ಆ ಭಾವನಾತ್ಮಕ ಆತ್ಮೀಯತೆಯನ್ನು ಈ ದೃಷ್ಟಿಕೋನದಿಂದ ನೋಡೋಣಂತೆ. ಸಮಸ್ಯೆಗಳು ಇಲ್ಲ ಅಂತಿಲ್ಲ, ಅನೇಕ ಥರದ ಸಮಸ್ಯೆಗಳವೆ. ಕರ್ನಾಟಕದೊಳಗೆ ಮರಾಠಿ ಶಾಲೆಗಳು, ನಾನು ಇದೇ ಜೆ ಹೈಸ್ಕೂಲ್ ಒಳಗೆ ಓದಿದ್ದು. ಮೊದಲಿಗೆ ಮರಾಠಿ ಮೀಡಿಯಂ, ಮರಾಠಿ ಒಂದು ಡಿವಿಷನ್ ಇರ್ತಿತ್ತು, ಈಗ ಅದು ಸಾಕಷ್ಟು ಕಡಿಮೆಯಾಗಿ ಹೋಗಿಬಿಟ್ಟಿದ್ದದೆ. ಮಹಾರಾಷ್ಟ್ರದೊಳಗಿನ ಗಡಿ ಪ್ರದೇಶದೊಳಗಿರುವಂಥ ಕನ್ನಡ ಶಾಲೆಗಳನ್ನು ಅವರು ಲಕ್ಷ್ಯ ಕೊಡ್ತಾ ಇಲ್ಲ ಅಂತ ಅವು ಮುಚ್ಚಿಸ್ತಾ ಇದ್ದಾವೆ. ವಾಸ್ತವದೊಳಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಪ್ರದೇಶದೊಳಗಿರುವಂಥ ಜನರಿಗೆ ಯಾವ ರೀತಿಯ ಒಂದು ನ್ಯಾಯ ಸಿಗಬೇಕು ಭಾಷೆ ದೃಷ್ಟಿಯಿಂದ, ಅದನ್ನು ನಾವು ಇವತ್ತು ಕೊಡ್ತಾ ಇಲ್ಲ. ಅದು ಮಹಾರಾಷ್ಟ್ರ ಸರ್ಕಾರದವರೇ ಆಗಿರ್ಬೋದು, ಕರ್ನಾಟಕದ ಸರ್ಕಾರದವರೇ ಆಗಿರ್ಬೋದು. ಇದಕ್ಕೆ ಬದಲಾಗಿ ನಾವು ಇವತ್ತು ಗಡಿ ಪ್ರದೇಶದೊಳಗಿರುವಂಥ ಜನರು, ಅದು ಕರ್ನಾಟಕದೊಳಗಿರುವಂಥವರು, ಮಹಾರಾಷ್ಟ್ರದೊಳಗಿರುವಂಥವ್ರು, ನಾವು ಈ ಸವಾಲುಗಳು ಏನು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಆ ಸವಾಲುಗಳನ್ನು ನಿವಾರಣೆ ಮಾಡಲಿಕ್ಕೆ ನಮ್ಮ ಹತ್ರ ಇರುವಂಥ ಸಾಧ್ಯತೆಗಳೇನು ಮತ್ತು ಸಾಧನಗಳೇನು, ಇವುಗಳನ್ನು ಸ್ವಲ್ಪ ಸರಿಯಾಗಿ ವಿಚಾರ ಮಾಡಿಬಿಟ್ಟು, ಅರ್ಥ ಮಾಡ್ಕೊಂಡ್ಬಿಟ್ಟು, ಅಧ್ಯಯನ ಮಾಡ್ಕೊಂಡ್ಬಿಟ್ಟು, ಒಂದು ಗಡಿ ಪ್ರದೇಶದ ಕನ್ನಡ ಭಾಷೆಯನ್ನೇ ಒಂದು ವ್ಯವಸ್ಥಿತವಾಗಿ ಅದಕ್ಕೊಂದು ರೂಪ ಕೊಟ್ಟುಬಿಟ್ಟು ನಾವು ಸರ್ಕಾರಗಳಿಗೆ ಹೇಳಿ ಈ ಪ್ರದೇಶದಲ್ಲಿ ಆಗಬೇಕಾದಂಥ ಬದಲಾವಣೆಗಳು ಅಥವಾ ಅನುಕೂಲಗಳು ಇವು ಆಗಲೇಬೇಕು ಅಂತ ಒತ್ತಾಯ ಮಾಡೋದಾದರೆ ಆಗ ಮಾತ್ರ ನಾವು ಈ ಗಡಿನಾಡಿನ ಕನ್ನಡ ಜಾಗೃತಿ ಕಾರ್ಯಕ್ರಮ ಅದು ಸಾರ್ಥಕ ಆಗ್ತಾ ಅಂತ ಹೇಳ್ತಾ, ಬಹುಶಃ ಅಥಣಿಯೊಳಗಿರುವಂತಹ ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಸಂಘ ಸಂಸ್ಥೆಗಳು ಮತ್ತು ಧಾರವಾಡದ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘ ಎರಡೂ ಜಂಟಿಯಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅದರೊಳಗೆ ಕರ್ನಾಟಕದವರನ್ನು ಸೇರಿಸಿಕೊಳ್ಳೋಣ ಅಂತ, ಮರಾಠಿಯವರನ್ನು ಸೇರಿಸಿಕೊಳ್ಳೋಣ. ಈ ಗಡಿನಾಡಿನ ಭಾಷೆ ಎಂಥದ್ದು, ಇದರ ಶ್ರೀಮಂತಿಕೆ ಎಷ್ಟು, ಈ ಭಾಷಾ ವೈವಿಧ್ಯ ಎಷ್ಟು ಅನ್ನೋದನ್ನೇ ಅಧ್ಯಯನ ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದರೆ, ಒಂದು ಶಬ್ದ ಭಂಡಾರವನ್ನು ತಯಾರು ಮಾಡಿದರೆ, ಆ ಶಬ್ದ ಭಂಡಾರದ ಉದ್ಘಾಟನೆಗೆ ನಾವು ಮತ್ತೊಂದು ಸಲ ಇದೇ ವೇದಿಕೆಗೆ 1 ವರ್ಷದೊಳಗೆ ಬರುವಂತೆ ಆಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.